ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ಕನ್ನಡ ಜಾತ್ರೆಗೆ ಸಿದ್ಧಗೊಳ್ಳುತ್ತಿದೆ ಹುಲಿಗೇರಿ ಗ್ರಾಮ. ಕುಷ್ಟಗಿ ತಾಲೂಕಿನ ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಹುಲಿಗೇರಿ ಗ್ರಾಮದಲ್ಲಿ ಫೆಬ್ರವರಿ 15ರಂದು ನಡೆಯಲಿರುವ ಕುಷ್ಟಗಿ ತಾಲೂಕು ಮಟ್ಟದ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಿದ್ಧತೆಯು ಭರದಿಂದ ಸಾಗಿದ್ದು, ವೇದಿಕೆಯ ಆವರಣವನ್ನು ಭಾನುವಾರ ಕ್ರೇನ್ ಯಂತ್ರದ ಮುಖಾಂತರ ಸ್ವಚ್ಛತೆ ಕಾರ್ಯ ಕೈಗೊಳ್ಳಲಾಯಿತು. ಗ್ರಾಮಸ್ಥರೆಲ್ಲರೂ ಸಡಗರ ಸಂಭ್ರಮದ ಕನ್ನಡ ಅಕ್ಷರ ಜಾತ್ರೆಗೆ ಕೈ ಜೋಡಿಸಿದ್ದು, ಗ್ರಾಮದಲ್ಲಿ ಇದೇ ಮೊದಲು ಕನ್ನಡ ತೇರು ಎಳೆಯಲು ಮುಖಂಡರು, ನೌಕರರು, ಯುವಕರು ಕೈ ಜೋಡಿಸಿದ್ದಾರೆ. ಇನ್ನೇನು 4-5 ದಿನ ಕನ್ನಡಾಂಬೆಯ ಅಕ್ಷರ ಜಾತ್ರೆ ಉಳಿದಿದ್ದು, ಗ್ರಾಮ ಪಂಚಾಯಿತಿ ಮುಂದಿನ 2.5 ಎಕರೆ ಜಮೀನಿನಲ್ಲಿ ವೇದಿಕೆ, ಊಟದ ವ್ಯವಸ್ಥೆ, ಪಾರ್ಕಿಂಗ್, ಮಳಿಗೆಗಳು ಸೇರಿದಂತೆ ಕನ್ನಡ ಜಾತ್ರೆಗೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಯನ್ನು ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಸ್ವಚ್ಛತೆ ಕಾರ್ಯ ನಡೆದಿದ್ದು, ಭಾನುವಾರ ಮುಕ್ತಾಯಗೊಂಡಿತು. ಸಂಜೆ ಗ್ರಾಮದಲ್ಲಿರುವ ಸರ್ಕಾರಿ ನೌಕರರು ಸೇರಿದಂತೆ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಕನ್ನಡ ತೇರಿನ ಜಾತ್ರೆ ನಡೆಯುವುದು ನಮ್ಮೂರಿನ ಹೆಮ್ಮೆಯ ವಿಷಯವಾಗಿದೆ. ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುವ ಸಾಹಿತ್ಯಾಭಿಮಾನಿಗಳಿಗೆ ಯಾವುದೇ ರೀತಿಯ ಅಸ್ತವ್ಯಸ್ತ ಆಗದಂತೆ ಎಲ್ಲರೂ ನೋಡಿಕೊಳ್ಳಬೇಕು. ಇದಕ್ಕೆ ಬೇಕಾದ ತಮಗಿಷ್ಟವಾದ ದೇಣಿಗೆ ಸಂಗ್ರಹಿಸಿ ಸಾಹಿತ್ಯ ಸಮ್ಮೇಳನಕ್ಕೆ ಬಳಸಿಕೊಳ್ಳೋಣ ಎನ್ನುವ ತೀರ್ಮಾನವನ್ನು ಸಭೆಯಲ್ಲಿ ಕೈಗೊಂಡಿದ್ದಾಯಿತು. ಸಭೆಯಲ್ಲಿ ಪ್ರಮುಖರಾದ ಚಂದಪ್ಪ ಗುಡಿಮನಿ, ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ನಬಿಸಾಬ್ ಕುಷ್ಟಗಿ, ಮಂಜುನಾಥ್ ಪೂಜಾರ್, ನಿವೃತ್ತ ಶಿಕ್ಷಕ ವೀರಪ್ಪ ಬಾಚಲಾಪುರ್, ಚೆನ್ನಪ್ಪ ಕುಂಟನಗೌಡ್ರ, ಖಾಜಾಸಾಬ್ ಹುನಗುಂದ್, ಬಸವರಾಜ್ ಶಿರೂರ್, ಶಂಕರ್ ಹೊರಪೇಟಿ, ಖಾಜಾಸಾಬ್ ಹುನಗುಂದ್, ವಿರೂಪಾಕ್ಷಪ್ಪ ಹಾಲಬಾವಿ, ಚಂದಪ್ಪ ಕುಂಟೋಜಿ, ವೀರಪ್ಪ ಬಾಚಲಾಪುರ್, ನಾನಾ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ನೌಕರರು ಸಭೆಯಲ್ಲಿ ಹಾಜರಿದ್ದರು.